ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಕರ ರಾಶಿಯವರೇ, ಸಾಡೆ ಸಾತಿ ಮತ್ತು ಪಂಚಮ ಗುರುವಿನ ಒಂದು ಮಿಶ್ರಣ ಅಂತಂದರೆ ಸ್ವಲ್ಪ ಮಟ್ಟಿನ ತೊಂದರೆ, ಸ್ವಲ್ಪ ಮಟ್ಟಿನ ಒಳ್ಳೆಯ ಗುರುಬಲ ಇವೆರಡೂ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ. ಸೊ ಆಗಸ್ಟ್ ತಿಂಗಳು ನಿಮಗೆ ಯಾವ ರೀತಿಯಾಗಿರುತ್ತೆ, ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಯಾವ ಕೆಲಸದಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಮುಂದುವರಿಬೇಕು, ಇದೆಲ್ಲವನ್ನು ನಾವು ವಿಶ್ಲೇಷಣೆಯನ್ನು ಮಾಡಿಕೊಳ್ತೇವೆ ಆಗಸ್ಟ್ ತಿಂಗಳು ಮಕರ ರಾಶಿಯವರಿಗೆ. ತಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ. ಈಗಾಗಲೇ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ದೀರಿ, ನಾನು ಮತ್ತೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ, ಆದರೂ ನೆನಪು ಮಾಡಿಕೊಡ್ತೇನೆ. ಒಂದು ವೇಳೆ ಸಬ್ಸ್ಕ್ರೈಬ್ ಏನಾದರೂ ಮಾಡದೇ ಇದ್ದರೆ ಮಾಡಿಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿಡಿ. ಅಂದರೆ ನಾನು ಚಾನಲ್ನ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ನಿಮಗೆ ಅತ್ಯಂತ ಸುಲಭವಾಗಿ ಸಿಗುತ್ತೆ. ಅಥವಾ ಬೇರೆ ವಿಷಯ ಏನಾದರೂ ತಿಳ್ಕೊಳ್ಳೋದಿತ್ತು ಅಂದರೆ ವಾಸ್ತು, ಜ್ಯೋತಿಷ್ಯ, ಕುಂಭವಿವಾಹ, ಕುಜದೋಷ, ಸರ್ಪದೋಷ, ಪಿತೃದೋಷ ಇದರ ಬಗ್ಗೆ ಏನಾದರೂ ಸಂಶಯ ಇತ್ತು ಅಂತಂದರೆ ಅದೆಲ್ಲವನ್ನು ಕೂಡ ನಮ್ಮ ಚಾನಲ್ನಲ್ಲಿ ನಾನು ಆಲ್ರೆಡಿ ಬಹಳಷ್ಟು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇತ್ತೀಚೆಗಷ್ಟೇ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಗುಣಮೇಲನ ಅಂತಂದರೆ ಒಂದು ಹೆಣ್ಣು ಗಂಡಿನ ಮದುವೆ ಆಗಬೇಕಾಯಿತು ಅಂತಂದರೆ ಯಾವ ಯಾವ ರೀತಿಯಾಗಿ ನಾವು ಜಾತಕಗಳನ್ನು ಪರಿಶೀಲನೆ ಮಾಡಬೇಕು, ಯಾವ ದೋಷಕ್ಕೆ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು. ಉದಾಹರಣೆಗೆ ಏಕನಾಡಿ ದೋಷ ಇರ್ಬೋದು, ಮನುಷ್ಯ ರಾಕ್ಷಸ ದೋಷ ಇರ್ಬೋದು. ಅದನ್ನು ಕೇಳಿದ ಕೂಡಲೇ ಹೆದರಿಬಿಟ್ಟು ನೀವು ಆ ಮದುವೆ ವಿಚಾರವನ್ನೇ ಬಿಟ್ಟು ಬಿಡೋದು. ಎಷ್ಟೋ ಜನ ನನಗೆ ಕಾಲ್ ಮಾಡ್ತಾರೆ, ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಗುರುಗಳೇ, ಆದರೆ ನಮಗೆ ಮದುವೆ ಮಾಡಿಕೊಳ್ಳೇಬೇಕು, ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಕೇಳಿದಾಗ ನಾನು ಅವರೆಲ್ಲರ ಒಂದು ಭಾವನೆಗೆ ಮನ್ನಣೆಯನ್ನು ಕೊಟ್ಟು ನಾನು ಅದನ್ನು ಬಹಳ ವಿಸ್ತಾರಪೂರ್ವಕವಾಗಿ ಒಂದಷ್ಟು ಸಂಚಿಕೆಗಳನ್ನು ನಾನು ಕೊಟ್ಟಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂಥದ್ದೇನಾದರೂ ಮಾಹಿತಿ ಬೇಕಾಯಿತು ಅಂತಂದರೆ ನಮ್ಮ ಚಾನಲ್ಗೆ ಹೋಗಿಬಿಟ್ಟು ಆ ವಿಡಿಯೋಗಳನ್ನು ಕೂಡ ನೀವು ನೋಡಿ. ವಿಶೇಷವಾಗಿ ನಾನು ಹೇಳಬೇಕು ಅಂತಂದರೆ ಮಕರ ರಾಶಿಯವರಿಗೆ ಪಂಚಮನಾದಂಥ ಗುರು ಅಂದರೆ 5ನೇ ಗುರು ಈಗ ನಿಮಗೆ ಗೋಚರದಲ್ಲಿ ಇದ್ದಾನೆ. ಸೊ ಎಷ್ಟೇ ನಿಮಗೆ ಯಾವುದೇ ರೀತಿಯ ಒಂದು ತೊಂದರೆ ಇದ್ದರೂ ಕೂಡ, ಯಾಕೆಂದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಬಲಯುತನಾಗಿದ್ದರೆ, ಗುರುವಿನ ಅನುಗ್ರಹ ನಮಗಿದ್ದರೆ ಎಂಥದ್ದೇ ಕಷ್ಟ ಬರಲಿ ಅದು ಖಂಡಿತವಾಗಿಯೂ ಅದಕ್ಕೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಆ ಕಷ್ಟ ಅದರ ಪ್ರಮಾಣ ಖಂಡಿತವಾಗಿಯೂ ಕಡಿಮೆಯಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ನಿಮ್ಮ ಮನಸ್ಸಿನಲ್ಲಿ ಹಿಡ್ಕೊಳ್ಬೇಡಿ. ನಿಮಗೆ ಎಲ್ಲ ಕಷ್ಟಗಳಿಗೆ ಪರಿಹಾರ ಖಂಡಿತವಾಗಿಯೂ ಇರುತ್ತೆ. ಆದರೂ ಕೂಡ ನೋಡಿ, ನಿಮ್ಮ ಅಧಿಪತಿ ಶನಿ ಇರೋದರಿಂದ ಸ್ವಲ್ಪ ಯಾವಾಗಲೂ ನೀವು ನಿಧಾನವಾಗಿರ್ತೀರಾ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಧಾನತೆ ಇರುತ್ತೆ. ಇವತ್ತು ಮಾಡುವಂಥ ಕಾರ್ಯವನ್ನು ನಾಳೆ ಮಾಡ್ತೀರಾ. ಸೊ ಈ ಆಲಸ್ಯವನ್ನು ಶರೀರದಿಂದ ಹೊರಗೆ ಹಾಕಿ, ಅದರಿಂದಲೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ದ್ವಿತೀಯ ಸ್ಥಾನದಲ್ಲಿರುವಂಥ ಶನಿ ಸ್ವರಾಶಿ ಶನಿ, ಒಳ್ಳೆಯ ಶನಿ ಇದ್ದಾನೆ, ಆದರೂ ಕೂಡ ಪರವಾಗಿಲ್ಲ. ಸ್ವಲ್ಪ ಈ ಹಣದ ವ್ಯವಹಾರದಲ್ಲಿ ನಿಧಾನತೆಯನ್ನು ತಗೊಂಡು ಬರ್ತಾನೆ. ನಿಮಗೇನು ಬರಬೇಕಾದಂಥ ಧನ ಇತ್ತು ಅಥವಾ ಹಣ ಇತ್ತು ಅಷ್ಟು ಬೇಗ ಬರೋದಿಲ್ಲ, ನಿಧಾನವಾಗಿ ಬರುತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಬಹಳ ಬೇಗ ಬರಬೇಕು ಅಂಥೇಳಿ ಅಪೇಕ್ಷೆಯನ್ನು ಮಾಡ್ಕೊಳ್ಬೇಡಿ. ಹಾಗಾಯಿತು ಅಂದರೆ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಅದನ್ನು ನೀವು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನೋಡಿ, ಇನ್ನು ಸ್ವಲ್ಪ ದಾಯಾದಿಗಳಲ್ಲೂ ಕೂಡ ಅಂತಂದರೆ ಅಣ್ಣ ತಮ್ಮಂದಿರಿರ್ಬೋದು, ಮಿತ್ರರು ಇರ್ಬೋದು, ಅಥವಾ ಉದ್ಯೋಗ ಸ್ಥಾನದಲ್ಲಿ ಅಂತಂದರೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ಅಧಿಕಾರಿ ವರ್ಗದವರು ಯಾರಾದರೂ ಇರ್ಬೋದು. ಅವರು ಒಂದು ಸ್ವಲ್ಪ ಮಟ್ಟಿಗೆ ಈ ಅನಾವಶ್ಯಕವಾಗಿ ಅವರ ಜೊತೆಗೆ ಉಪದ್ರವ, ಕಲಹ ಅವರಾಗಿಯೇ ಕೊಡುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಮೆಂಟಲಿ ಪ್ರಿಪೇರ್ ಮಾಡಿಕೊಳ್ಳಿ. ಅದಕ್ಕೆ ಬೇಕಾಗುವಂಥ ತಯಾರಿಯನ್ನು ಅಂತಂದರೆ ಇದು ಕೇವಲ ಅಣ್ಣ ತಮ್ಮಂದರಲ್ಲಿ ಸಂಬಂಧ ಚೆನ್ನಾಗಿದ್ದರೆ ಜಗಳ ಬರುತ್ತೆ ಅಂತಲ್ಲ. ಆಲ್ರೆಡಿ ಏನೋ ಒಂದು ನೀವು ಅವ್ರ ಜೊತೆಗೆ ವೈಮನಸ್ಸು ಇದೆ ಅಂತ ಇಟ್ಕೊಳ್ಳಿ, ಆ ವೈಮನಸ್ಸಿನಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಸ್ವಲ್ಪ ಈ ಹಿಂಜರಿಕೆ ಮತ್ತು ಧೈರ್ಯದಲ್ಲಿ ಅಧೈರ್ಯವಾಗುವಂಥ ಸಾಧ್ಯತೆ ಕಾಣಿಸುತ್ತೆ. ಸೊ ಹಾಗಾಗಿ ಮನಸ್ಸನ್ನು ಒಳ್ಳೆ ಪ್ರಿಪೇರ್ ಮಾಡ್ಕೊಳ್ಳಿ. ಜಗಳವನ್ನು ಬೆಳೆಸ್ಕೊಡ್ಬೇಡಿ, ಯಾರೇ ಇರ್ಬೋದು. ಒಂದು ವೇಳೆ ಒಂದು ಮಾತನ್ನು ಹೇಳಬೇಕಾದ್ರೆ ಹೋಗಲಿ, ಪರವಾಗಿಲ್ಲ, ಆದರೆ ಧೈರ್ಯವನ್ನು ಕಳೆದುಕೊಳ್ಬೇಡಿ. ಧೈರ್ಯಕ್ಕೆ ಒಂದಷ್ಟು ತೊಂದರೆ ಉಂಟಾಗುವಂಥ ಸಾಧ್ಯತೆ. ಒಳ್ಳೆ ಧೈರ್ಯವಾಗಿರಿ. ಅದರಿಂದ
ನಿಮ್ಮ ಕಷ್ಟಗಳಿಗೆ ಪರಿಹಾರ ಇರುತ್ತೆ. ಇಷ್ಟೆಲ್ಲ ನೋಡಿ ಆಗಲೇ ನಾನು ಹೇಳಿದೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಗುರು ನಿಮ್ಮ ಕೈ ಹಿಡಿತಾನೆ. ಎಲ್ಲಿಂದಲೋ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ತಾನೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇತ್ತು ಅಂತಂದರೆ ನೋಡಿ, ವಿವಾಹ ಯೋಗ ಕೂಡ ಸನ್ನಿಹಿತವಾಗಿದೆ. ಗಂಡಿರಬಹುದು, ಹೆಣ್ಣಿರಬಹುದು. ಒಳ್ಳೆಯ ಪ್ರಯತ್ನವನ್ನು ಮುಂದುವರಿಸಿ. ಚತುರ್ಥ ಗುರುವಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಈಗ ಒಳ್ಳೆಯ ಗುರು ಬಂದಾಗ ಆ ಪ್ರಯತ್ನ ಏನೂ ಮಾಡದೆ ಕೂತ್ಕೊಳ್ಬೇಡಿ. ಈಗ ಸಮಯ ಚೆನ್ನಾಗಿದೆ. ಸೊ ಈಗ ಜಾಸ್ತಿ ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ವಿವಾಹ ಮತ್ತು ಮದುವೆಯ ಭಾಗ್ಯ, ಕಂಕಣ ಭಾಗ್ಯ ಖಂಡಿತವಾಗಿಯೂ ಸಿಗುತ್ತೆ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರು ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇದು ಗುರುಮಂತ್ರ. ಅಥವಾ ಬೃಹಸ್ಪತಯೇ ನಮಃ, ಇದು ಕೂಡ ಬಹಳ ಅನುಕೂಲಕರವಾಗಿರುವಂಥ ಮೂಲಮಂತ್ರ ಸಹಿತವಾದಂಥ ಗುರುಮಂತ್ರ. ಇದನ್ನು ಮಾಡಿ. ಇನ್ನೂ ಗುರುಬಲ ನಿಮಗೆ ಗುರು ತುಂಬ ಅನುಕೂಲಕರವಾಗಿರ್ತಾನೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆಯ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಮಾಡ್ತಾನೆ. ಇದರ ಜೊತೆಗೆ ವಿದ್ಯಾಭ್ಯಾಸ ಇರಬಹುದು, ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಇರಬಹುದು, ಅದರಲ್ಲೂ ಕೂಡ ಯಶಸ್ಸು ಖಂಡಿತವಾಗಿದೆ. ಯಾವುದಾದ್ರೂ ಸ್ಪರ್ಧೆಗಳಲ್ಲಿ, ಆಟಪಾಠಗಳಲ್ಲಿ ಇಲ್ಲೂ ಕೂಡ ನೀವು ಯಶಸ್ಸನ್ನು ಹೊಂದುತ್ತೀರಾ. ಉದ್ಯೋಗಗಳಲ್ಲಿ ಬಡ್ತಿಯಾಗುವಂತಹ ಸಾಧ್ಯತೆ ಇದೆ. ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಿದೆ. ಈ ಒಂದು ತಿಂಗಳಲ್ಲಿ ನೀವು ಶನಿಯ ಆರಾಧನೆ, ನಾನು ಈಗಾಗಲೇ ಹೇಳಿದೆ, ಶಂ ಶನೈಶ್ಚರಾಯ ನಮಃ, ಅಥವಾ ಒಂದಷ್ಟು ಎಳ್ಳನ್ನು ಯಾವುದಾದ್ರೂ ಆಂಜನೇಯ ದೇವಸ್ಥಾನದಲ್ಲೋ ಅಥವಾ ನವಗ್ರಹ ದೇವಸ್ಥಾನದಲ್ಲೋ ದಾನವನ್ನು ಮಾಡಿ ಶನಿಯ ಬಾಧೆಯನ್ನು, ಯಾಕೆಂದರೆ ಸಾಡೆಸಾತಿಯ ಪ್ರಭಾವ ಇರೋದರಿಂದ ಅದನ್ನು ಕೂಡ ಪರಿಹಾರ ಮಾಡಿಕೊಳ್ಳಿ. ಅಥವಾ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಭೂತನಾಥ ಅಂತ ಹೇಳಿದೆವು ನಾವು. ಶನಿ ಸಾಡೆಸಾತಿಯ ಪರಿಹಾರಕ್ಕೆ ಅದೂ ಒಂದು ಕೂಡ ಉಪಾಯ. ಈಶ್ವರ ಆರಾಧನೆ, ಲಿಂಗಾರಾಧನೆಯನ್ನು ಮಾಡಿಕೊಂಡ್ರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಖಂಡಿತವಾಗಿಯೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ.